ವೆಲ್ಕಮ್ ಟು ಎಸ್ ಬಿ ಒ ಸ್ಕೂಲ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಇವತ್ತು ಎಸ್ ಬಿ ಒನಲ್ಲಿ ಏನು ಹೊಸ ಅಪ್ಡೇಟ್ ಅಂದರೆ ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡೋದು. ಸೊ ಯಾರೆಲ್ಲ ಹೊಸ ಮೆಂಬರ್ ಆಗಿದ್ದಾರಾ ಅವರು ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡಿಲ್ವೋ ಇವತ್ತು ಬ್ಯಾಂಕ್ ಡೀಟೇಲ್ಸ್ ಪೋರ್ಟಲ್ ಓಪನ್ ಮಾಡಿದ್ದಾರೆ. ನೀವು ಎಸ್ ಬಿ ಒ ಲಿಂಕ್ ಲಾಗಿನ್ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮದು ಸ್ಟಾಫ್ ಐ ಡಿ ಮತ್ತು ಪಾಸ್ವರ್ಡ್ನ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ಲಾಗಿನ್ ಪೇಜ್ ಹೋಗುತ್ತೆ. ಸೊ ಇವಾಗ ಇಲ್ಲಿ ನಿಮ್ಮ ಸ್ಟಾಫ್ ಐ ಡಿ ಕೊಡ್ತಾ ಇದ್ದೀರಾ, ಪ್ಲಸ್ ಪಾಸ್ವರ್ಡ್ ಎಂಟ್ರ್ ಮಾಡ್ತಾ ಇದ್ದೀರಾ. ಅದರ ಆಮೇಲೆ ಸಬ್ಮಿಟ್ ಮಾಡಿದ ಮೇಲೆ ವೆಲ್ಕಮ್ ಪೇಜ್ ಬರುತ್ತೆ. ಆ ವೆಲ್ಕಮ್ ಪೇಜ್ನಲ್ಲಿ ಅಪ್ಡೇಟ್ ಬ್ಯಾಂಕ್ ಡೀಟೇಲ್ಸ್ ಅಂತ ಆಪ್ಷನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ನೋಡಿ, ಅಪ್ಡೇಟ್ ಬ್ಯಾಂಕ್ ಡೀಟೇಲ್ಸ್ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತ ಬರುತ್ತೆ, ಮತ್ತು ಅಕೌಂಟ್ ನಂಬರು, ಕನ್ಫರ್ಮ್ ಅಕೌಂಟ್ ನಂಬರು, ಮತ್ತು ಅಕೌಂಟ್ ಹೋಲ್ಡರ್ ನೇಮು ಮತ್ತು IFSC ಕೋಡ್, ಇದು 4 ಇನ್ಫಾರ್ಮೇಷನ್ ಕೇಳ್ತಾ ಇರೋದು. ಇಲ್ಲಿ ನಿಮ್ಮದು ಅಕೌಂಟ್ ನಂಬರ್ ಡೀಟೇಲ್ನ ಎಂಟ್ರಿ ಮಾಡಿ, ಅದೇ ಥರ ಕನ್ಫರ್ಮೇಷನ್ ನಿಮ್ಮ ಅಕೌಂಟ್ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ. ನಿಮ್ಮ ಅಕೌಂಟ್ ನಂಬರ್ ಪಾಸ್ಬುಕ್ನಲ್ಲಿ ಇರುತ್ತೆ ಮತ್ತು ಚೆಕ್ ಬುಕ್ನಲ್ಲಿ ಇರುತ್ತೆ. ಪ್ಲಸ್ ಅಕೌಂಟ್ ಹೋಲ್ಡರ್ ನೇಮು ಬ್ಯಾಂಕ್ ಪಾಸ್ಬುಕ್ನಲ್ಲಿ ಹೆಸರು ಹೆಂಗೆ ಕೊಟ್ಟಿದ್ದಾರೋ ಅದೇ ಥರನೇ ಎಂಟ್ರ್ ಮಾಡಿ. ಓಕೆ, ಎಂಟ್ರ್ ಮಾಡಿದ ಮೇಲೆ IFSC ಕೋಡು ಬ್ಯಾಂಕ್ ಪಾಸ್ಬುಕ್ನಲ್ಲಿನೂ ಇರುತ್ತೆ, ಕೆಲವು ಬ್ಯಾಂಕ್ ಇದರಲ್ಲಿ ಚೆಕ್ ಬುಕ್ನಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ತಪ್ಪಾಗಿ IFSC ಕೋಡ್ ಕೊಟ್ಟರೆ ಅಲ್ಲಿ ರೆಡ್ ಮಾರ್ಕ್ ತೋರಿಸುತ್ತೆ, ಇನ್ವ್ಯಾಲಿಡ್ ಅಂತ ಇನ್ಫಾರ್ಮೇಷನ್ ಕೊಡುತ್ತೆ. SBO ಪೋರ್ಟಲ್ನಲ್ಲಿ ನೀವು ಕ್ಲಿಕ್ ಮಾಡುವಾಗ ಅದು ಅಪ್ಡೇಟ್ ಮಾಡುವಾಗ 0 ಕರೆಕ್ಟಾಗಿ ಹಾಕಿಲ್ಲ ಅಂದ್ರೂ ಈ ಥರ ಫಾರ್ಮೆಟ್ ಬರುತ್ತೆ. ಸೊ ಅವಾಗ ಏನು ಮಾಡಬೇಕು, ಕರೆಕ್ಟಾಗಿ ಡಬಲ್ ಚೆಕ್ ಮಾಡಿ ನೀವು ನಿಮ್ಮ IFSC ಕೋಡ್ನ ಎಂಟ್ರ್ ಮಾಡಬೇಕು. ತೋರಿಸ್ತಾ ಇರೋದು ಏನಂದರೆ ದಿಸ್ IFSC ಫಾರ್ಮೆಟ್ ಇಸ್ ಇನ್ವ್ಯಾಲಿಡ್ ಅಂತ ತೋರಿಸ್ತಾ ಇದೆ. ಸೊ ಇವಾಗ ಕರೆಕ್ಟಾಗಿ ನಾನು ಒಂದು IFSC ಕೋಡ್ನ ಎಂಟ್ರ್ ಮಾಡ್ತಾ ಇದ್ದೀನಿ. ಸೊ ಕೆಳಗಡೆ ನೋಡಿ ಇಂಡಿಯನ್ ಬ್ಯಾಂಕ್ ಅಂತ ಬಂತು, ಪ್ಲಸ್ ಅವ್ರದ್ದು ಯಾವ ಬ್ರಾಂಚ್ ಅಂತ ಬಂದಿದೆ. ಸೊ ಇದನ್ನು ಡಬಲ್ ಚೆಕ್ 1-2 ಸಲ ಚೆಕ್ ಮಾಡಿಬಿಟ್ಟು ಅಕೌಂಟ್ ನಂಬರ್ ಸರಿಗಿದೆಯಾ, ಮಿಸ್ಟೇಕ್ ಏನಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಅದರ ಆಮೇಲೆ ನಿಮ್ಮ ಹೆಸರು ಕರೆಕ್ಟಾಗಿ ಟೈಪ್ ಮಾಡಿದ್ರಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಿಲ್ಲದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಪಾಸ್ಬುಕ್ನಲ್ಲಿ ಹೆಂಗಿದೆಯೋ ಅದೇ ಥರ ಟೈಪ್ ಮಾಡಿಬಿಟ್ಟು ನೀವು ಇದನ್ನು ಎಂಟ್ರ್ ಮಾಡಬೇಕು. ಓಕೆ, ಸೊ ಎಂಟ್ರ್ ಮಾಡಿದ ಮೇಲೆ ಈ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿಬಿಟ್ಟು ಲಾಸ್ಟ್ ಫೈನಲ್ ಆಗಿ ನೀವು ಸಬ್ಮಿಟ್ ಮಾಡಿ. ಗ್ರೀನ್ ಕಲರ್ ಈ ಥರ ಆಪ್ಷನ್ ಬರುತ್ತೆ. ಸೊ ಸಕ್ಸಸ್ಫುಲ್ ಆಗಿ ನೀವು ಅಪ್ಡೇಟ್ ಮಾಡಿದ್ರೆ ಬ್ಯಾಂಕ್ ಡೀಟೇಲ್ಸ್ನ. ಆಲ್ವೇಸ್ ಎಲ್ಲರಿಗೂ ಸಪೋರ್ಟ್ ಮಾಡುತ್ತೆ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ SBO family. Thanks for watching Top Rank Earning Channel.